ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಲಿತ ನವ ದಂಪತಿಯನ್ನ ದೇವಸ್ಥಾನದ ಒಳಗೆ ಪ್ರವೇಶ ಮಾಡದಂತೆ ತಡೆದಂತಹ ಪ್ರಕರಣ 19ನೇ ತಾರೀಕು ನಡೆದಿತ್ತು. ಇದೀಗ ನವ ದಂಪತಿಯನ್ನ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ದೇವರ ದರ್ಶನ ಮಾಡುವಲ್ಲಿ ತಹಶೀಲ್ದಾರ್ ತುರುವೇಕೆರೆಯ ತಹಶೀಲ್ದಾರ್ ಪಾತ್ರ ಮಹತ್ವದಾಗಿದೆ. ಒಂದಷ್ಟು ಶಾಂತಿ ಮಾತುಕತೆಯನ್ನ ನಡೆಸಿದ್ರು. ಸಭೆಯಲ್ಲಿ ಎಲ್ಲರೂ ಕೂಡ ಒಪ್ಪಿಕೊಂಡ ನಂತರದಲ್ಲಿ ಇದ್ದಂತಹ ಈ ತಾರತಮ್ಯವನ್ನು ಹೋಗಲಾಡಿಸುವಲ್ಲಿ ತಹಶೀಲ್ದಾರ್ ಯಶಸ್ವಿಯಾಗಿದ್ದಾರೆ. ಜಾತಿ ವಿಷ ಬೀಜ ಬಿಡಿ, ಬಸವಣ್ಣನವರ ತತ್ವವನ್ನ ಪಾಲನೆ ಮಾಡಿ ಅಂತ ತಹಶೀಲ್ದಾರ್ ತಿಳಿ ಹೇಳಿದ್ದಾರೆ. ಗೋಣಿ ತುಮಕೂರು ಗ್ರಾಮದಲ್ಲಿ ಆದಂತಹ ಘಟನೆ. ಗ್ರಾಮದಲ್ಲಿ ಶಾಂತಿ ಸಭೆ ನಡೆಯಿತು. ಅದು ಯಶಸ್ವಿಯಾದ ನಂತರದಲ್ಲಿ ಕಾನೂನು ಪಾಠ ಮಾಡಿ ಕೊನೆಗೆ ನವ ದಂಪತಿಗಳನ್ನ ದೇವಸ್ಥಾನದೊಳಗೆ ಪ್ರವೇಶ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಫೆಬ್ರವರಿ 19ನೇ ತಾರೀಕು ನಾವು ದೇವಸ್ಥಾನ ಪೂಜೆ ಮಾಡ್ಕೊಂಡಿದ್ವಿ. ಆಗ ಬೇರೆ ಜಾತಿಗೆ ಸೇರಿದಂಥ ಜನ, ಅಂದರೆ ಗೌಡ್ರ ಜಾತಿಗೆ ಸೇರಿದಂಥ ಜನ ನಮ್ಮನ್ನ ಆಚೆ ಹಾಕಿದ್ರು. ನಿಮಗೆ ಇಲ್ಲಿ ಪ್ರವೇಶ ಇಲ್ಲ, ಈ ಕೀಳು ಜಾತಿಯವರು. ಇವತ್ತು ನಮಗೆಲ್ಲ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಈ ತುಮಕೂರು ಗ್ರಾಮದಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲಿ ಏನಾದರೂ ಮೋಡಿ ಆಚರಣೆ ಮಾಡೋದಾಗಲಿ ಅಥವಾ ಇನ್ನಿತರ ಯಾವುದೇ ಚಟುವಟಿಕೆಗಳೇ ಕಾನೂನು ಬಾಹಿರ ಚಟುವಟಿಕೆಗಳು ಮಾಡೋದಾಗಲಿ ಕಂಡು ಬಂದರೆ ಅಂಥವ್ರ ವಿರುದ್ಧ ಕಠಿಣವಾದ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ತೇವೆ. ಇದು ನಮ್ಮ ಸರ್ಕಾರಿ ನಿಗ್ರಹ ಇಲಾಖೆ ಸೇರಿದಂಥ ದೇವಸ್ಥಾನ. ಇಲ್ಲಿ ಎಲ್ಲ ಕಡೆನೂ ನಾವು ಬರೆಸಿದ್ದೀವಿ. ಯಾವುದೇ ಜಾತಿ ಮತ ಪಂಥಗಳಿಗೆ ಯಾವುದು ತಾರತಮ್ಯ ಮಾಡಿದರೆ ಎಲ್ಲರಿಗೂ ಮುಕ್ತ ಅವಕಾಶ ಕೊಡಬೇಕು ಅಂತ ನಮ್ಮ ಮುಜರಾಯಿ ಇಲಾಖೆಯಿಂದ ಬರೆಸಿದ್ದೀವಿ. ಎಲ್ಲರೂ ಬರ್ತಾರೆ, ಎಲ್ಲ ಮನುಷ್ಯರು. ನಾವು ಗೊತ್ತಿರುವಂಥದ್ದೇ ಸಂವಿಧಾನದ ಅಡಿಯಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಎಲ್ಲ ಮನುಷ್ಯರು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಯ್ತಾರೆ. ಯಾರಿಗೂ ತಾರತಮ್ಯ ಭೇದ ಇದೇನಾರು ಮಾಡಿದ್ರೆ ಮತ್ತೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ನಾವೆಲ್ಲ ಇಲ್ಲೇ ಕ್ಯಾಂಪ್ಗಳನ್ನ ಮಾಡ್ತೀವಿ. ಮತ್ತು ಇಲ್ಲಿ ನಾಳೆ ನಮ್ಮ